ದಿನ ಬೆಳಗಾದ್ರೆ ಗಂಡ ಹೆಂಡತಿಗ್ ಬೈಕೊಳ್ಳೋದು, ಹೆಂಡತಿ ಗಂಡಂಗ್ ಬೈಕೊಳ್ಳೋದು. ಆದ್ರೆ ಭೀಮ್ನ ಬಂದ ತಕ್ಷಣ ಹೆಂಡತಿ ಗಂಡನ ಪಾದ ಪೂಜೆ ಮಾಡೋದು, ಗಂಡ ಹೆಂಡತಿಗೆ ಗಿಫ್ಟ್ ಕೊಡ್ಸೋದು. ಈ ಭೀಮನ ಅಮಾವಾಸ್ಯೆ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಇದರ ಹಿಂದೆ ಇರುವಂತಹ ಕಥೆ ಏನು? ಇದರ ಅಸಲಿ ಉದ್ದೇಶ ಏನು? ಹೇಳ್ತೀನಿ ಕೇಳಿ. ಪುರಾಣಗಳಲ್ಲಿ ಒಂದು ಕಥೆ ಇದೆ. ಶಿವಭಕ್ತರಾದಂತಹ ಬಡ ದಂಪತಿಗಳಿಗೆ ಒಂದು ಹೆಣ್ಣು ಮಗುವಿನ ಜನನವಾಗುತ್ತೆ. ಈ ಹೆಣ್ಣು ಮಗು ದೊಡ್ಡವಳಾದ್ಮೇಲೂ ಕೂಡ ಈ ದಂಪತಿಗಳ ಬಡತನ ಕಮ್ಮಿ ಆಗೋದೇ ಇಲ್ಲ. ಎಷ್ಟರ ಮಟ್ಟಿಗೆ ಅವರಿಗೆ ಬಡತನ ಇರುತ್ತೆ ಅಂತಂದ್ರೆ, ರಾಜಕುಮಾರನ ಶವದೊಂದಿಗೆ ಆಕೆಯ ಮದ್ವೆಯನ್ನ ಮಾಡಿಸ್ತಾರೆ. ಮದುವೆಯ ನಂತರ ರಾಜಕುಮಾರನ ಶವದೊಂದಿಗೆ ಆ ಹುಡುಗಿಯನ್ನ ಕಾಡ್ನಲ್ಲಿ ಬಿಡ್ತಾರೆ. ಆಕೆ ಆಗ್ಲೂ ಕೂಡ ಧೈರ್ಯಗೆಡೋದಿಲ್ಲ. ಕಾಡ್ನಲ್ಲಿ ಇದ್ದಂತಹ ಮಣ್ಣಿನಿಂದ ಶಿವ ಪಾರ್ವತಿಯರ ಪ್ರತಿಮೆಯನ್ನ ಮಾಡಿ ಭಕ್ತಿಯಿಂದ ಅವರಿಗೆ ಪೂಜೆ ಮಾಡ್ತಾಳೆ. ನನ್ನ ಗಂಡನಿಗೆ ಜೀವದಾನ ಮಾಡಿ ಅಂತ ಬೇಡ್ಕೋತಾಳೆ. ಆಕೆಯ ಭಕ್ತಿಯನ್ನ ಮೆಚ್ಚಿ ಸಾಕ್ಷಾತ್ ಶಿವ ಪಾರ್ವತಿಯರೇ ಪ್ರತ್ಯಕ್ಷರಾಗಿ ಆಕೆಯ ಗಂಡನಿಗೆ ಜೀವದಾನ ಮಾಡ್ತಾರೆ. ಈ ಕಥೆಯಿಂದ ನಾವು ಕಲಿಬೇಕಾಗಿರೋದೇನಪ್ಪಾ ಅಂದ್ರೆ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ, ಭಕ್ತಿಯಿಂದ ಬೇಡ್ಕೊಂಡ್ರೆ ಏನ್ ಬೇಕಿದ್ರೂ ಕೂಡ ಅವಳು ಸಾಧಿಸಬಹುದು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಈ ಭೀಮನ ಅಮಾವಾಸ್ಯೆ ದಿನ ಬೇರೆ ಬೇರೆ ಆಚರಣೆಗಳೊಂದಿಗೆ ಪೂಜೆಯನ್ನ ಮಾಡ್ತಾರೆ. ಕೇವಲ ಪಾದ ಪೂಜೆ ಅಥವಾ ಗಿಫ್ಟ್ ಕೊಡೋದಕ್ಕೆ ಈ ಹಬ್ಬವನ್ನ ಸೀಮಿತ ಮಾಡಬೇಡಿ. ಪ್ರತಿದಿನವೂ ಕೂಡ ಗಂಡ ಹೆಂಡತಿಯ ನಡುವೆ ಪ್ರೀತಿ, ನಂಬಿಕೆ, ಗೌರವ ಇರಬೇಕು. ಇದರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ. ಆಗ ಹೆಂಡತಿ ಗಂಡನಿಗೆ, ಗಂಡ ಹೆಂಡತಿಗೆ ಶ್ರೇಯಸ್ಸನ್ನೇ ಬಯಸ್ತಾರೆ. ಒಳ್ಳೇದೇ ಆಗುತ್ತೆ. ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.